ಏನ್ ಸಾಕಮ್ಮ ಯಾರನೋ ನೋಡ್ತಾ ಇರೋ ತರ ಇದೆ. ಯಾಕೆ ನೀನು ಕೂಲಿಗೆ ಹೋಗಿಲ್ವಾ? ನಿಮ್ದು ಸೊಸೆ ಲಕ್ಷ್ಮಿಂದು ಹಾಕಾದ್ದು ರಾಗಿ ಹೋಗ್ತೇನೆ ಕೊಯ್ಲಿಕ್ಕೆ ಹೋಗಿದಾರಂತೆ. ನಿಮ್ದು ಮನೆ ಹತ್ರನೇ ಇದ್ದು ಏನ್ ಮಾಡ್ತೀಯಾ? ನಿಮ್ದು ಹೋಗ್ಬೇಕು ತಾನೇ ಕೂಲಿ? ನಾನೇಕೆ ಹೋಗಣ? ನಾನೇನು ಕೂಲಿ ಹೋಗಲ್ಲ. ಹೋದ್ರುನು ಲಕ್ಷ್ಮಿ ಹೊಲಕ್ಕಂತೂ ಹೋಗಲ್ಲ. ನನ್ ಸೊಸೆ ಇದಾಳಲ್ಲ, ಹೋಗ್ತಾಳ ಅವಳೊಬ್ಳೇನೆ. ಅವಳಿರೋದು ಯಾಕೆ ತಂದಿರೋದು? ಅಂದ್ರೆ ಏನು, ಸೊಸೆನ ತಂದಿರೋದು ಕೂಲಿ ಕಳ್ಸಿ ಹಳತ ದುಡಿಸ್ಕೊಂಡ್ ತಿನ್ಲಿಕ್ಕ? ನಿಂಗೆ ಏನಾಗಿದೆ? ಕಾಲು ಕೈ ನೆಟ್ಟಿಗೆ ಐತಲ್ಲ. ಇನ್ನು ವಯಸ್ಸೇನು ಆಗಿಲ್ಲ, ಹಾಗೆ ಇಲ್ಲ ಇನ್ನು ಮುಂದಕ್ಕೆ. ಕೂಲಿಗೆ ಹೋಗ್ಬೇಕು ತಾನೇ ನಿಮ್ದಕ್ಕೆ ಕೂಡ. ಸೊಸೆ ಜೊತೆಗೆ ಅತ್ತೆ ಸೊಸೆ ಇಬ್ರು ಕೂಲಿಗೆ ಹೋದ್ರೆ ಅವಾಗ ಜಾಸ್ತಿ ದುಡ್ಡಿಗೆ ಬರುತ್ತೆ. ಆಗ ಎಲ್ಲ ಅಕ್ಕಿ ರಾಗಿ ಬೆಳೆ ಎಲ್ಲ ತಂದು ಊಟಗೆ ಮಾಡ್ಬೋದು, ಮನೇಲಿ ಅಡ್ಗೆ ಮಾಡ್ಕೊಂಡು. ನಿಂತರ ಅವ್ರದ್ದು ಇವ್ರದ್ದು ಮನೇಲಿ ಸಾಂಬಾರಿಗೆ ಇಸ್ಕೊಂಬರದೆ ತಪ್ಪುತ್ತೆ ಕಾಟ. ನಾನು ಯಾಕೆ ಕೂಲಿ ಹೋಗಣ? ನಾನು ಎಂದಿಗೂ ಕೂಲಿ ಓದಾಳಲ್ಲ. ನನ್ನ ಮಗ ಸೊಸೆ ಇದಾರಲ್ಲ ಹೋಗ್ತಾರೆ. ನನ್ನ ಮಗ ಇನ್ನೂ ಒಂದೆರಡು ದಿವಸ ಬಿಟ್ಟು ಹೋಗ್ತೀನಿ, ಅದನ್ನು ಇವ್ರು ಹೊಲ್ದಕ್ಕೆ ಹೋಗಲ್ಲ ಸಾವುಕಾರ ಹೊಲ್ದಕ್ಕೆ ಹೋಗ್ತೀನಿ ಅಂತ ಹೇಳವನಿ. ನಾನ್ಯಾಕೆ ಹೋಗೋಣ? ಅವಳೇ ಹೋಗ್ಬೇಡ ಅಂತ ಅಂದಂಗೆಲ್ಲನ ನಿಗ್ರಿಕೊಂಡು ಹೋಗ್ಯಾವಳೆ ಲಕ್ಷ್ಮಕ್ಕರ ಹೊಲ್ದಕ್ಕೆ. ಇನ್ಯಾರು ಕೂಲಿ ಕರೆಯೋದೇ ಇಲ್ವೇನೋ ಅಮ್ಮಂಗೆ. ಅಯ್ಯೋ, ಲಕ್ಷ್ಮಿಂದು ಹಾಕಾರ ಹೊಲ್ದಕ್ಕೆ ಕೂಲಿ ಹೋದ್ರೆ ಏನೋ ನಿನ್ಗೆ ಏನೋ ಕಷ್ಟಾಗೆ ಆಗ್ತೈತಿ. ಯಾರ್ದು ಹೊಲ್ದಕ್ಕೆ ಹೋದ್ರೂ ಕೆಲಸ ಮಾಡ್ಲೇಬೇಕು ತಾನೇ? ಯಾರ ಹೊಲ್ದಕ್ಕೆ ಹೋದ್ರೂ ಕೆಲಸ ಮಾಡ್ಲೇಬೇಕು. ಆದ್ರೆ ಇವಳ ಹೊಲ್ದಕ್ಕೆ ಹೋಗೋದು ತುಂಬಾ ದೊಡ್ಡ ತಪ್ಪು ಕಣಿ. ಅತ್ತಿಗೂ ಸಸಿಗೂ ಇಲ್ಲದ್ದು ಹೇಳ್ಕೊಡ್ತಾಳೆ. ಜಗಳ ತಂದಿಕ್ತಾಳೆ ನನ್ನ ಸಸಿಗಾಲೇನೆ ಇಲ್ಲದ್ದು ಹೇಳ್ಕೊಟ್ಟವಳೆ. ನಿನ್ನ ಅತ್ತೆನ ಜೋರ್ ಮಾಡು, ನಿಮ್ಮ ಅತ್ತಿಗೆ ಯಾತನು ದುಡ್ಡು ಕೊಡ್ಬೇಡ, ಅದ್ ಕೊಡ್ಬೇಡ, ಇದ್ ಕೊಡಬೇಡ, ಜಗಳ ಮಾಡು, ಕೂಲಿ ಕರ್ಕಂಬ ಅಂತ ನಾ ಹೇಳವಳು ಲಕ್ಷ್ಮಿ. ಆಲೇನೆ ನನ್ನನ್ನು ಕೂಲಿ ಬಾ ಅಂತ ಹೇಳಿ ಕುಕ್ಕಾಣಿದ್ಲು. ನಾನ್ ಬರಲ್ಲ ಅಂತಂದೆ ನೋಡು. ನನ್ನ ಮಗ ಬಂದ, ಅವನ್ ಜೋರ್ ಮಾಡಿದ್ಕೆ ಸುಮ್ಮನೆ ಹೋದ್ಲು. ಏನೋ ಅಣ್ಣ ಇರ್ನು ಕರೆಸ್ತೀನಿ, ಅವ್ರನ್ನು ಕರೆಸ್ತೀನಿ, ಇವ್ರನ್ನು ಕರೆಸ್ತೀನಿ ಅಂತ ಎದುರಿಸ್ತಾಳೆ. ಅದ್ ಯಾವ ಅಣ್ಣ ಇರ್ಬೋತಾರೋ ಬರ್ಲಿ ನೋಡೋಣ. ಹಾಗ ಸಾಕಮ್ಮ, ನಿಮ್ದು ಸೊಸೆಗೆ ಬಂದ್ರು ಕೂಲಿ ಹೋಗ್ಬಿಟ್ಟು ಗಂಗಿ ಗಂಗಿ ತೆನೆ ಕೊಯ್ಯೋದು ಆಯ್ತಾ? ಲಕ್ಷ್ಮಿಂದು ಹಾಕಾರ್ದು ಇನ್ನ ಇಲ್ಲ ಕಣಕ, ಇನ್ನ ಐತೆ ಒಂದ್ ಅರ್ಧ ಆಗೈತೆ ಅಷ್ಟೇನಿ. ಇನ್ನ 2 ದಿವಸ ಆಗುತ್ತೆ ತೆನೆ ಕೊಯ್ಯೋದೇನೆ. ತೆನೆ ಕೊಯ್ದ್ಮೇಲೆ ಆಮೇಲೆ ಕಡ್ಡಿ ಕೊಯ್ತಾರಂತೆ. ಬರ್ರಿ ನಮ್ಗೆ ಅಂತ ಹೇಳೈತೆ, ಎಲ್ಲಾರು ಬರ್ತಾರಂತೆ, ನಾನು ಹೋಗ್ತೀನಿ. ಸಾಕು ಸಾಕು ಬಾರಿ ಮಾತಾಡಿದ್ದು. ಅಲ್ಲ ಏಟತ್ತಾಗೈತೆ, ಅಲ್ಲ 6:15. ಇಟ ತಿಂದಕ್ಕ ಕೆಲಸ ಮಾಡ್ತಿದ್ರಿ ಅಲ್ಲಿ, ಜಲ್ದಿ ಬರ್ಬೇಕು ತಾನೆ. ಬಿಸಾಕಿ ಹತ್ಲಾಗ 2 ಗಂಟೆ ಆಗ್ತಿದಂಗೇನೆ. ಸಾಲ ಇಟ್ಕೊಂಡಿದ್ವಲ್ಲ, ಅದು ಮುಗಿಯಕ್ಕೆ ನಂದು ಈಟಿತ್ತು, ಅದಕ್ಕೇನೆ ಮಚಾಣ ಅವತ್ತು ಲೇಟ್ ಆದ್ರೂ ಪರವಾಗಿಲ್ಲ ಕೊಯ್ಕೊಂಡು ಹೋಗೋಣ ಅಂತಂದು ಎಲ್ಲರೂ ಕೂಲಿಯರು. ಅದಕ್ಕೆ ಕೊಯ್ಕೊಂಬರೋ ಒಟ್ಟಕ್ಕೆ ಈಟ ತಾತು. ನೀನ್ ಯಾಕಂಗಾಡ್ತೀಯ ಅಂತಂದ್ರೆ ಇಲ್ಲಿ ಮನೆ ಕೆಲಸ ಮಾಡೋರು ಯಾರು? ಅಡಿಗೆ ಮಾಡೋರು ಯಾರು? ನಮ್ಗೆ ಒಟ್ಟಸ್ತೈತಿ, ಬಾ ಅಡಿಗೆ ಮಾಡ್ಬಾ ಜಲ್ದು. ನೀರು ಪಾರು ಇಲ್ವಾ ಏನು? ನೀವೇನ್ ಮಾಡ್ತಾ ಇದ್ದೀರಾ? ಮಾಡ್ಬೇಕಾಗಿತ್ತು ಎಲ್ಲ ಕೆಲ್ಸನ. ನೀರ್ ತಂದು ಮುಸ್ರೆ ಪಸ್ರೆ ತೊಳೆದಿಕ್ಕಿ ಅಡಿಗೆ ಮಾಡಕ್ ಆಗ್ತಿರ್ಲಿಲ್ವ ಇಷ್ಟೊತ್ತಿಗೆ? ನಾನ್ ಕೂಲಿ ಹೋಗಿ ಬಂದವಳು, ನಾನ್ ಮಾಡ್ಬೇಕೆ ಎಲ್ಲಾನ? ಹ್ಞೂ ಕಣೆ, ಸೊಸೆ ಅಂತ ನೀನ್ ಇದ್ಮೇಲೆ ಮನೆಯಾಗೆ ನಾನೇಕೆ ಮಾಡೋಣ? ಮನೆ ಕೆಲಸ ಮಾಡ್ಕೊಂಡು ಅಡಿಗೆ ಮಾಡಕ್ಕೆ ನನ್ಗೇನಿದೆ? ಬಾ ಮಾಡ್ಬಾ, ಎಲ್ಲಾರ ಮನೆಗೂ ನೋಡೋಗು. ಸೊಸೆರೆ ಮತ್ತೀಗ ಎಲ್ಲ ಅಡಿಗೆ ಪಡಿಗೆ ಎಲ್ಲ ಮಾಡಿಕ್ಕದ ಅತ್ತೆರ ಮುಂದಕ್ಕೆ ತಂದಿಕ್ತಾರೆ. ಉಂಬಕ್ಕು ತಂಬಾಕು ಎಲ್ಲಾನ ನೀವು ಹಂಗೆ ಮತ್ತೆ ಮಾಡ್ಬೇಕು. ನಾನೇನು ಮಾಡಲ್ಲ ಈ ಮನೆಯಾಗೆ. ಎಲ್ಲಾರ ಮನೆಗೂ ಅತ್ತೆರೂ ಕೆಲಸ ಮಾಡ್ತಾರೆ ಕೈಲಾಗವಷ್ಟ. ನಿಮ್ಮಂಗೆ ಸುಮ್ಮನಿರಲ್ಲ, ಮನೆ ಕೆಲಸನೂ ಮಾಡಲ್ಲ, ಅತ್ಲಾಗೆ ಕೂಲಿನೂ ಬಾ ಅಂತಂದ್ರೆ ಬರಲ್ಲ ಅಂತೀಯ. ಇನ್ನೇನ್ ಮಾಡ್ತೀಯ ನೀನು? ಮಂಟ ಕೂಕೊಂಡೇನು ಏನು ಮೇಲ್ ಬೆಳಿತೀಯ? ಮಾಡಕ್ ಆಗ್ತಿರ್ಲಿಲ್ವ ಇಷ್ಟೊತ್ತಿಗೆ ಅಡಿಗೆನ? ನೋಡ್ಬಾ ನೋಕ್ಕ, ಇನ್ನು ಅಡಿಗೆ ಮಾಡಿಲ್ವಂತೆ. ನಾನು ಕೂಲಿ ಹೋಗಿ ಬಂದು ಸಾಕಾಗಿರೋಳು, ನಾನ್ ಮಾಡಿಕ್ಬೇಕಂತೆ ಈ ಅಮ್ಮನ ಮುಂದಕ್ಕೆ ಅಡಿಗೆನೆಲ್ಲಾನ. ಮಾಡ್ತೀನಿ ಇರು. ಹೌದು ಸಾಕಮ್ಮ, ನಿಮ್ದು ಸೊಸೆ ನೋಡಿ ಕೂಲಿ ಹೋಗಿದ್ದಾಳೆ. ಇನ್ನು ಯಾರಾದ್ರೂ ಆಗಿದ್ರೆ ಕೂಲಿ ಹೋಗ್ತಾ ಇಲ್ಲ, ಹೊಸ ಮದುವೆ ಆಗಿ ಬಂದಿದ್ದೀನಿ, ನಾನು ಯಾಕೆ ಹೋಗ್ಲಿ ಅಂತ ಹೇಳಿ ಸುಮ್ಮನೆ ಇರೋಳು. ಅಪ್ಪ ನಿಮ್ದು ಕಷ್ಟಾಗೆ ಅರ್ಥ ಮಾಡ್ಕೊಂಡು ಕೂಲಿ ಹೋಗಿದ್ದಾಳೆ. ಕೂಲಿ ಹೋಗ್ಲಿಲ್ಲ ಅಂತಂದ್ರೆ ಜೀವನ ನಡೆಯಲ್ಲ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಅದು ನಿಮ್ದಕ್ಕೆ ಅರ್ಥನೇ ಆಗಿಲ್ವಲ್ಲ. ಇಂಥ ಒಳ್ಳೆ ಸೊಸೆ ಇದ್ಮೇಲೆ ನಿಮ್ದಕ್ಕೆ ಕೂಡ ಕೆಲಸಕ್ಕೆ ಮಾಡಿದ್ರೆ ನಿಮ್ದು ಮನೆ ಸಂಸಾರ ಚೆನ್ನಾಗೇ ಇರುತ್ತೆ. ನೀನ್ ಈ ತರ ಜೋರ್ಗೆ ಮಾಡಿದ್ರೆ ಏ ಬಾನು, ನೀನೇನು ನನಗೆ ಬುದ್ಧಿ ಹೇಳಕ್ ಬರ್ಬೇಡ. ಅವಳು ಮಾತು ಕೇಳ್ಕೊಂಡು ಸುಮ್ಮನ ಹೋಗತ್ ಕಲ್ತ್ಕ. ನನಗೆ ಗೊತ್ತೈತಿ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತಾನ. ನಿನ್ನಿಂದ ನಾನೇನು ಕಲಿಬೇಕಾಗಿಲ್ಲ. ಹೋಗಿ ಸುಮ್ಮನ ಹೋಗು. ಓಹೋ ಬಂದ್ಬಿಟ್ಲು ಇವಳೊಬ್ಳು ಇಲ್ಲಿ ನನಗೆ ಬುದ್ಧಿ ಹೇಳಕ್ಕೆ. ಸರಿ, ಇವಾಗ ನೀರಿಲ್ಲ ಅಂತಂದ್ರೆ ಒಂದ್ 2 ಬಿನ್ಗೆ ನೀರಾದ್ರೂ ಓದ್ಕೊಂಬರೋಗ್ರಿ. ನಾನೇ ಅಡಿಗೆ ಮಾಡ್ತೀನಿ, ಉಂಬಿರಂತೆ ಚೆನ್ನಾಗಿ. ನೀರು ಓದ್ಕೊಂಬರಲ್ಲ, ಯಾತು ಓದ್ಕೊಂಬರಲ್ಲ, ನೀನೇ ಓದ್ಕೊಂಬರ್ಬೇಕು ಎಲ್ಲಾನ. ನಾನು ಯಾತು ತರಲ್ಲ. ನಾನು ಎಲ್ಗ ಹೋಗ್ಬೇಕು, ಅಷ್ಟೊತ್ತಿಗೆ ಅಡಿಗೆ ಮಾಡಿಕ್ಬೇಕು. ಬಂದು ಉಣ್ಬೇಕು. ನನ್ಗೆ ಹೊಟ್ಟಸ್ತೈತಿ. ನನ್ ಗಂಡ ಎಲ್ಗೋದ್ನತ್ತೆ ನಾಗ, ಅವನ್ಗಾದ್ರೂ ಹೇಳ್ತೀನಿ, ಅವನೇ ನೀರ್ ತಂದು ಕೊಡ್ತಾನೆ. ನೀನಾದ್ರೂ ತರಲ್ಲ. ಎಲ್ಲ ಕೆಲ್ಸನೂ ನಾನೇ ಮಾಡ್ಬೇಕು ಅಂತಂದ್ರೆ ಎಷ್ಟ್ ಮಾಡಕ್ಕಾಗುತ್ತೆ? ಎಲ್ಗೋದ್ನ ಯಾವಳಿಗೆ ಗೊತ್ತು? ಹೋಗು ಹುಡಿಕೊಂಡು ಎಲ್ಗೋಗ್ಯವನೇ ಅಂತಾನ. ಅದಕ್ಕೇನಾದ್ರೂ ನನ್ ಗಂಡ ನನ್ ಜೊತೆ ಕೆಲ್ಸಕ್ಕೆ ಬರ್ಲಿಲ್ಲ ಅಂತಂದ್ರೆ ಮುದ್ದೆ ಇಲ್ದಂಗ್ ಮಾಡ್ತೀನಿ. ಯಾರಿಗೂ ಅಡ್ಗೆನೆ ಮಾಡಲ್ಲ ಈ ಮನೆಯಾಗೆ. ನಾನು ಒಬ್ಳೆ ಮಾಡ್ಕೊಂಡು ಉಂಡು ಕೂಲಿ ಹೋಗ್ತೀನಿ. ನಿನ್ಗೂ ಅಷ್ಟೇನೆ ಹೇಳ್ತಾ ಇರೋದು. ಈಗ ನೀರ್ ತಂದು ಕೊಟ್ರೆ ನಿನ್ಗೂ ಅಡಿಗೆ ಮಾಡ್ತೀನಿ, ಇಲ್ಲ ಅಂತಂದ್ರೆ ನಿನ್ಗೂ ಅಡಿಗೆನೆ ಮಾಡಲ್ಲ. ನಾನು ನನ್ನ ಗಂಡ ಇಬ್ರು ಉಂಡು ಸುಮ್ಮನೆ ಆಗ್ತೀವಿ ಅಷ್ಟೇ ತೊಳೆದಿಕ್ಕಿ. ಓಹೋ, ಇವಳು ಅಬ್ಳೆ ಮಾಡ್ಕೊಂಡು ಉಂಟಾಳಂತೆ. ಮಾಡ್ಕೊಂಡು ಉಣ್ಣೆ ನೋಡ್ತೀನಿ. ಅದ ಹೆಂಗೆ ನಮ್ಗಿಕ್ಕಲ್ಲ ನೀನು? ನಮ್ಗಿಕ್ಕದಂಗೆ ಅದ ಹೆಂಗ್ ಮಾಡ್ಕೊಂಡು ಉಂಟಿಯೋ ನಾನು ನೋಡ್ತೀನಿ. ನಾನು ಏನು ಮಾಡಲ್ಲ. ಅದೇನ್ ಮಾಡ್ತೀನಿ ನೋಡೋಣ ಅದೇಲಿ. ಓಹೋ ಎದುರಿಸ್ತಾಳೆ ಮುದ್ದೆ ಇಕ್ಕಲ್ಲ ಅಂತಾನೆ. ಮುದ್ದೆ ಇಕ್ಕಲ್ಲ ಅಮ್ಮಕ್ಕೆ ಇವಳು ಯಾರು?
ಮತ್ತೆ ಈಗ ನೀರಾದ್ರೂ ತಂದ್ಕೊಟ್ರೆ ಮಾಡ್ತೀನಿ ಅಡ್ಗೆನ. ಇಲ್ಲ ಅಂತಂದ್ರೆ ನಿಮಗೆ ಅಡ್ಗೆನೆ ಮಾಡಲ್ಲ, ರಾತ್ರಿಗೆ ಉಪವಾಸ ಮನಿಕಬೇಕಾಗುತ್ತೆ. ತಣ್ಣೀರ್ ಬಟ್ಟೆ ಹಾಕೊಂಡು ಹೊಟ್ಟೆ ಮ್ಯಾಕಿ ಹೇಳಿರ್ತೀನಿ. ನೀರು ತರಲ್ಲ ಗೀರು ತರಲ್ಲ. ಅದೇನ್ ಮಾಡ್ತೀನಿ ನೋಡೇ ಬಿಡಣ. ನಾನು ಎಲ್ಗ ಹೋಗ್ಬೇಕು, ಹೋಗ್ ಬರ್ತೀನಿ. ಹೋಗ್ ಬರೋ ಅಷ್ಟೊತ್ತಿಗೆ ಅಡ್ಗೆ ಮಾಡಿಕ್ಕಿರ್ಬೇಕು. ಹೋಗು ಹೋಗು, ಮಾಡಿಕ್ಕಿರ್ತೀನಿ ಅಡ್ಗೆನ, ಬಂದು ಉಣ್ಣಿವೆಂತಿ. ಏ ಗಂಗಿ, ನಿಮ್ದು ಹತ್ತೆದು ಜಾಸ್ತಿ ಆಯ್ತು. ಕಬ್ಬು ಜಾಸ್ತಿ ಆಗಿದೆ. ಅದಕ್ಕೆ ಅಡ್ಗೆಗೆ ಮಾಡಿಕ್ಬೇಡ ನಿಮ್ದು ಹೇಳ್ದಂಗೆ. ಅಡ್ಗೆ ಮಾಡ್ಲಿಲ್ಲ ಅಂತಾರೆ 2 ದಿವಸ, ಆಮೇಲೆ ನೋಡು ನೀನು ಹೇಳ್ದಂಗೆ ಕೇಳ್ತಾಳೆ ನಿಮ್ದು ಹತ್ತೆ. ಎದಕ್ಕೋಬೇಡ ಅವಳಿಗೆ. ಮಾತಿಗೂ ಮಾಡಲ್ಲ, ನನ್ ಗಂಡಗೂ ಮಾಡಲ್ಲ. ನನ್ ಗಂಡನು ಬರ್ಲಿ, ನನ್ನ ಮಾತೇನ ಕೇಳ್ದಂಗೆ ಯಾತು ಮಾಡ್ಕೊಡ್ದಂಗೆ ಇರ್ಲಿ. ಅವಾಗೈತಿ ನನ್ ಗಂಡಗೂ ನಮ್ಮ ಮಾತಿಗೂ ಹೆಂಗ್ ಬಗ್ಗಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಕಣಕ. ಬಂದ ನೋಡು ನನ್ ಗಂಡ, ಎಲ್ಗೋಗಿದ್ನೋ ಏನೋ. ಗಂಗಿ ಕೂಲಿ ಹೋಗಿ ಬಂದೇನಿ ಆಲೇನಿ. ಯಾವಾಗ ಬಂದೆ? ಈಗಿನ ಬಂದಿದ್ದೀನಿ. ಮನೆಯಾಗೆ ಮುಸ್ರೆ ಪಾಸ್ರೆ ತೊಳಿಯಕ್ಕೂ ಅಡ್ಗೆ ಮಾಡಕ್ಕೂ ನೀರಿಲ್ವಂತೆ. ಹೋಗು, ನೀರ್ ಇಟ್ಕೊಂಬರಾಗು 1 2 ಬಿಂದಿಗೆನ ಹೋಗಿ. ನೀರಿಲ್ಲ? ಯಾಕೆ ಅಮ್ಮ ನೀರ್ ಇಟ್ಕೊಂಬಂದಿಲ್ಲ? ಮಂತಾಗೆ ಇತ್ತಲ್ಲ. ನೀನ್ ಎಲ್ಲಿಗೆ ಹೋಗಿದ್ದೆ? ನಾನು ಎಲ್ಗೂ ಹೋಗೋಣ, ಎಲ್ಗೂ ಹೋಗಿರ್ಲಿಲ್ಲ. ಸುಮ್ನೆ ಹಿಂಗೆ ಹೋಗಿದ್ದೆ ಅಷ್ಟೇನೆ. ನೀನ್ ನಾಳಿಕೆ ಲಸ್ಮ ಕೈರಲ್ದಕ್ಕೆ ಕೂಲಿ ಬರ್ಬೇಕು. ಎದ್ದಾಗೇನೋ ಸುಮ್ಮನೆ ಹೋದೆ. ನಾಳೆಗೆ ಬರ್ಲಿಲ್ಲ ಅಂತಂದ್ರೆ ಅಡ್ಗೆ ಮಾಡಿಕಲ್ಲ, ನಿನ್ಗೂ ಮಾಡಲ್ಲ ನಿಮ್ಮ ಅಮ್ಮಗೂ ಮಾಡಲ್ಲ ಹೇಳಿರ್ತೀನಿ. ಏನು ನನ್ನೇ ಕೂಲಿಕ್ಕೆ ಬರ್ಬೇಕು ಅಂತ ಹೇಳ್ತೀಯ? ನಾನು ಬರಲ್ಲ. ನಾನು ಬರ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತೀಯಾ? ನಾನು ಎದ್ದಾಗ್ಲೇ ಹೇಳ್ದೆ ತಾನೆ, ಆ ಎಮ್ಮರಲ್ದಾಗ ಕೂಲಿ ಬರಲ್ಲ ನಾನು ಅಂತಾನ. ನನಗೆ ಗೊತ್ತೈತೆ ಯಾರಲ್ದಾಗ ಕೂಲಿ ಹೋಗ್ಬೇಕು ಅಂತಾನ. ನೀನೇ ನನ್ಗೆ ಹೇಳ್ಬೇಡ, ಸುಮ್ಮನೆ ಅಡ್ಗೆ ಮಾಡಕ್ ಹೋಗಿ ನೀರ್ ತಕೊಂಬಂದು. ಹೌದಾ, ಸರಿ ಬಿಡು, ನೀವೇ ಮಾಡ್ಕೊಂಡು ತಿನ್ರಿ. ನಾನು ಈ ಮನೆಗೆ ಇರೋದೇ ಇಲ್ಲ. ಈ ಮನೆಗಿರ್ಲಿಲ್ಲ ಅಂತಂದ್ರೆ ಇನ್ಯಾವ ಮನೆಗಿರ್ತೀಯ? ಮತ್ತೆ ನನ್ನ ಮಾತು ಕೇಳಲಿಲ್ಲ ಅಂತಂದ್ರೆ ನಾನೇ ಕಿಲ್ಲಿರಣ, ನಾನೇ ಮಾಡಿಕ್ಬೇಕು ನಿಮ್ಗೆಲ್ಲರಿಗೂ. ಹೋಗ್ತೀನಿ, ಹೆಂಗಾದ್ರೂ ಮಾಡ್ಕೆ. ಅಲ್ಲ, ನೀನ್ ಯಾರು ಮದ್ವೆ ಆಗಾರ ಇರ್ಲಿಲ್ಲ, ನಾನು ಮದ್ವೆ ಆಗಿ ಬಂದಿದ್ದೀನಿ. ಒಂದ್ ಬಿಂಗೆ ನೀರ್ ತರಕ್ ತಂದ್ಕೊಡಕ್ಕಾಗಲ್ಲ. ಕೂಲಿ ಬಾ ಅಂತಂದ್ರೆ ಕೂಲಿ ಬರಕ್ಕಾಗಲ್ಲ. ಅಯ್ಯೋ, ನನ್ಗೆ ಯಾರು ಎಣ್ಣೆ ಕೊಡ್ತಿರ್ಲಿಲ್ಲ. ಹೆಂಗೋ ಗಂಗಿ ನಾನು ಒಪ್ಪಿ ಮದ್ವೆ ಆಗಿದ್ದಾಳೆ. ಇವಳೇನಾದ್ರೂ ಸಿಟ್ ಮಾಡ್ಕೊಂಡು ನಾನು ಬಿಟ್ಟೋದ್ರೆ ಆಮೇಲೆ ನಾನು ಒಂಟಿಯಾಗಿರ್ಬೇಕಾಗುತ್ತೆ ಸಾಯತಕನ. ಇಲ್ಲ ಹಂಗಾಗ್ಬಾರ್ದು. ಹೌದು ನಾಗ, ನೋಡು ಗಂಗಿ ಏನೋ ನಿನ್ನ ಹೊಪ್ಪಿ ಮದ್ವೆ ಆಗಿದ್ದಾಳೆ. ಇಂದಕ್ಕೆ ಯಾರು ಎಣ್ಣೆ ಕೊಡ್ತಾ ಇರ್ಲಿಲ್ಲ, ಕುಡ್ಕ ಅಂತ ಹೇಳಿ. ಹೆಂಗೋ ಇವಳು ಮದ್ವೆ ಆಗಿ ಹೊಪ್ಪಿ ಬಂದು ಸಂಸಾರಗೆ ಮಾಡ್ತಾ ಇದ್ದಾಳೆ. ಪಾಪ ಒಳ್ಳೆ ಹುಡುಗಿಗೆ ಇದ್ದಾಳೆ. ಅವಳು ಹೇಳಾಗೆ ಕೇಳ್ಕೊಂಡು ಕೂಲಿ ಹೋಗು ಸುಮ್ಮನೆ ಅವಳು ಜೊತೆಗೆ. ಇಬ್ರು ಕೂಲಿ ಹೋದ್ರೆ ಸಂಸಾರಗೆ ಚೆನ್ನಾಗೇ ಇರುತ್ತೆ. ಅವಳು ಹೇಳ್ದಾಗೆ ಕೇಳ್ಕೊಂಡಿರು ನೀನು, ನಿಮ್ಮ ಅಮ್ಮನ ಮಾತ ಕೇಳ್ಬೇಡ. ಈಗ ನೀರ್ ತತ್ತೀಯೋ ಅಥವಾ ನಾನು ಮನೆ ಬಿಟ್ಟು ಹೋಗನು? ಹೇಳು ಅಷ್ಟೇನೆ. ನೀರ್ ತಂದ್ರೆ ಅಡ್ಗೆ ಮಾಡಿ ಇಕ್ತೀನಿ, ಇಬ್ರು ಉಂಬನ. ನೀರ್ ತಾನೆ ತತ್ತೀನಿ. ಬಿಂದಿಗೆ ತಂದ್ಕೊಡು, ಹೋಗಿ ತಾಂಬತ್ತೀನಿ. ಸರಿ, ಇಲ್ಲೇ ನಿಂತ್ಕೊಂಡಿರು, ತಾಂಬತ್ತೀನಿ ಬಿಂದಿಗೆನ. ಒಳಕ್ ಹೋಗಿ ತಕ ಹೋಗಿ. ಇವಾಗ 1 2 ಬಿಂದಿಗೆ ತಾಂಬ, ಅಡ್ಗೆ ಮಾಡಕ್ಕಿಲ್ಲ. ಆಮೇಲೆ ಉಂಡ್ಮೇಲೆ 1 4 5 ಬಿಂದಿಗೆ ತೊಂದೊಯ್ಯಿ ಹಬ್ಬ ಕಿಟ್ಟಾಕಿ. ಆಮೇಲೆ ಮುಸ್ರೆ ಪಾತ್ರೆ ತೊಳ್ಕೊಂಬಕ್ಕು, ಮಕ್ಕ ಕೈ ಕಾಲು ತೊಳ್ಕೊಂಬಕ್ಕು ಆಗುತ್ತಾವೆ. ನೀರು ಎದ್ದು ನೀರ್ ತರಕ್ ಆಗಲ್ಲ. ಹಂಗ ಅಷ್ಟೊಂದ್ ಬೇಕಾ ನೀರು? ಬೇಕು. ಮತ್ತೆ ಮನೆ ಅಂದ್ಮೇಲೆ ನೀರಿದ್ರೆ ಮತ್ತೀಗ ಎಲ್ಲ ಕೆಲಸ ಆಗೋದು ಜಲ್ದು ಅಲ್ವೇನಕ್ಕ? ಹೌದು, ನೀರು ಇದ್ರೇನೆ ಕೆಲ್ಸಗೆ ಆಗೋದು ಮನೆಯಲ್ಲಿ. ಕೊಡೆ, ತಾಂಬತ್ತೀನಿ, ಕೊಡು. ಹೋಗು ಜಲ್ ತಾಂಬ. ಏನ್ ಗಂಗಿ, ನಿನ್ ಗಂಡಗೆ ಹೆದರ್ಸ್ಬಿಟ್ಟೆ ಅಲ್ಲ, ಮನೆ ಬಿಟ್ಟು ಹೋಗ್ತೀನಿ ಅಂದ ತಕ್ಷಣ ಹೆಂಗೆ ಎದ್ರಕೊಂಡ ನೋಡು. ಮತ್ತೆ ನೀನ್ ಹೋದೆ ಮತ್ತೆ ಇನ್ಯಾರು ಮದ್ವೆನೇ ಆಗಲ್ಲ ಇವ್ನ ಅಂತ ಹೇಳಿ. ಸರಿ, ಹೆಂಗೋ ಬುದ್ಧಿವಂತೆ ಇದೀಯ. ಹೀಗೆ ಸಂಸಾರ ನಡೆಸ್ಕೊಂಡು ಹೋಗು. ಹೊಸ ಬಿಂದಿಗೆ ತಗೊಂಡಿದ್ಯಾ? ಸಾಕಮ್ಮ, ಯಾವತ್ತು ಬಿಂದಿಗೆನೆ ತಗೊಂಡಿದ್ ನೋಡೇ ಇರ್ಲಿಲ್ಲ. ಯಾವಾಗ ತಗೊಂಡೆ? ಓ ಕಣಕ, ದುಡ್ಡು ಬಂದಿತ್ತಲ್ಲ ಅವಾಗ ಬಿನ್ಗೆ 1 ಚೊಂಬು ಬಕೆಟು ಎಲ್ಲ ತಗೊಂಬಂದೆ. ಈ ಮನೆಗೆ ಯಾತು ಇರ್ಲಿಲ್ಲ. ಸರಿ ಆಯ್ತು, ನಮ್ದು ಟೈಮ್ಗೆ ಆಯ್ತು. ನಮ್ದಕ್ಕೆ ಕೂಡ ಅಡ್ಗೆಗೆ ಮಾಡ್ಬೇಕು, ಹೋಗ್ತೀವಿ. ನೀವು ಹೋಗಿ ಅಡ್ಗೆಗೆ ಮಾಡಿ. ಸರಿ ಮಾಡ್ತೀನಿ. ನಮ್ಮ ಅತ್ತಿಗೆ ಮುದ್ದಿಲ್ದಂಗ್ ಮಾಡ್ತೀನಿ ಇವತ್ತು. 1 ಬಿಂಗೆ ನೀರ್ ತಾಂಬ ಅಂತಂದ್ರೆ ತರಲ್ಲ ಅಂತ ನಾನು ನಿಗ್ರಿಕೊಂಡು ಹೋತು. ಹಂಗೆ ಮಾಡು, ಅವಳಿಗೆ ಅವಾಗ್ಲೇ ಬುದ್ಧಿ ಬರೋದು ನಿಮ್ದು ಹತ್ತೆಗೆ. ಸರಿ ಬರ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಕತೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.